ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಬೆಳಗ್ಗೆ ಗಿಡಗಳಿಗೆ ಆರೈಕೆ ಮಾಡೋದು, ನೀರು ಹಾಕೋದು ಮನಸ್ಸಿಗೊಂಥರ ನೆಮ್ಮದಿ ಕೊಡುತ್ತೆ. ಇಂಡೋರ್ ಪ್ಲ್ಯಾಂಟ್ಗಳಾಗಿರೋದ್ರಿಂದ ಮಳೆಗಾಲ ಬೇರೆ, ಹೆಚ್ಚು ನೀರು ಅಗತ್ಯ ಇಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಮಗಳಿಗೆ ಇವತ್ತು ಲಂಚ್ ಇಲ್ಲ ಅಮ್ಮ, ಬೇರೆ ನನಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡು, ಟಿಫನ್ನು ತಿನ್ಕೊಂಡು ಹೋಗ್ತೀನಿ ಅಂದ್ಲು. ಹಾಗಾಗಿ ಕ್ಯಾರೆಟ್ ತಿಂದು ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ ಇದು, ಈಸಿಯಾಗಿ ಮಾಡ್ಬೋದು ಮತ್ತು ಹೆಚ್ಚು ಇಷ್ಟಪಟ್ಟು ತಿನ್ನೋ ಅಂತಹ ರೆಸಿಪಿ ಇದು. ನಮ್ಮ ಮನೇಲಂತೂ ಸಂಡೇ ಸ್ಯಾಟರ್ಡೆ ಎನಿ ಟೈಮ್ ಈ ಬ್ರೆಡ್ ಟೋಸ್ಟ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿಬಿಟ್ರೆ ಪಲ್ಯಗಳನ್ನು ನಮಗೆ ಬೇಕಾದಾಗ ಬ್ರೆಡ್ ಟೋಸ್ಟ್ ಮಾಡಿಕೊಂಡು ಸ್ಟಫ್ ಮಾಡಿಕೊಂಡು ತಿನ್ಬೋದು. ನೋಡಿ, ಈ ಕ್ಯಾರೆಟ್ ತುರಿದಿರೋ ಕ್ಯಾರೆಟ್ನ ಈರುಳ್ಳಿಲಿ ಹಾಕಿ ಹುರ್ಕೊಂಡು ನೆಕ್ಸ್ಟ್ ಅದಕ್ಕೆ ಅರಿಶಿನ, ಉಪ್ಪು, ಖಾರ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಎಣ್ಣೆಲೇ ಬಾಡಿಸ್ಬೇಕು, ನೀರೆಲ್ಲ ಏನೂ ಹಾಕಬಾರ್ದು. ಬೇಕಾದರೆ ಟೊಮೊಟೊ ಹೆಚ್ಕೊಂಡು ಹಾಕ್ಕೋಬೋದು, ನಮಗೆ ಟೊಮೊಟೊ ಇಷ್ಟ ಆಗಲ್ಲ, ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಈಗ ಹಂಚ ಮೇಲೆ ಸ್ವಲ್ಪ ಬಟರ್ ಹಾಕ್ಕೊಂಡು ಬ್ರೆಡ್ಡೆಲ್ಲ ರೋಸ್ಟ್ ಮಾಡಿಕೊಂಡು ಪಲ್ಯ ಹಾಕಿಬಿಟ್ಟು, ಪಲ್ಯ ಹಾಕೋದಕ್ಕಿಂತ ಮುಂಚೆ ಶೆಜ್ವಾನ್ ಚಟ್ನಿ ನಾನೇ ಪ್ರಿಪೇರ್ ಮಾಡಿದ್ದೀನಿ ಮನೆಯಲ್ಲಿ ಆಲ್ರೆಡಿ. ಅದು ರೆಸಿಪಿ ಶಾರ್ಟ್ಸಲ್ಲಿ ಇದೆ, ಮೀನ್ಸ್ ವರ್ಲ್ಡ್ ಶಾರ್ಟ್ಸಲ್ಲಿ ರೆಸಿಪಿನ ನೀವು ಚೆಕ್ ಮಾಡ್ಬೋದು, ಶೆಜ್ವಾನ್ ಚಟ್ನಿ ಹೇಗೆ ಮಾಡೋದು ಅಂತ. ಅದನ್ನು ನಾನು ಈ ಬ್ರೆಡ್ ಟೋಸ್ಟ್ ಮೇಲೆ ಫಸ್ಟ್ ಎಲ್ಲ ಹಚ್ಬಿಟ್ಟು ನೆಕ್ಸ್ಟು ಅದು ಮಾಡಿರೋಂತಹ ಪಲ್ಯನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಲೇಯರ್ ಬೈ ಲೇಯರ್ ಇಟ್ಬಿಟ್ಟು ಕಟ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡ್ತೀನಿ. ಬೇಕಿದ್ರೆ ಈ ಟೈಮಲ್ಲಿ ನೀವು ಚೀಸ್ ಕೂಡ ಹಾಕ್ಕೋಬೋದು, ಇಷ್ಟ ಇದ್ದರೆ ಚೀಸು ಹಾಕ್ಕೋಬೋದು. ಸ್ವಲ್ಪ ವೆದರ್ ಸರಿ ಇಲ್ಲ, ಹಾಗಾಗಿ ಗಂಟ್ಲು ಕಟ್ಟುತ್ತೆ ಅಂತ ನಾನು ಚೀಸು ಹಾಕ್ತಾಯಿಲ್ಲ. 1 ಬೈ 1 ಪಲ್ಯ ಮತ್ತು ಬ್ರೆಡ್ಡು ಹಾಕಿಬಿಟ್ಟು ಅರೇಂಜ್ ಮಾಡಿಬಿಟ್ಟು ಸೆಂಟ್ರಿಗೆ ಕಟ್ ಮಾಡಿದರೆ ಈ ಥರ ಕಾಣುತ್ತೆ. ನಾನು ಹಾಗೇ ಇದನ್ನೆಲ್ಲ ಜೋಡಿಸ್ಬಿಟ್ಟು ಶಾರ್ಟ್ಸಿಗೂ ಕೂಡ ಎಲ್ಲ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ವ್ಯೂಸು ಚೆನ್ನಾಗಿ ಬಂತು. ನೆಕ್ಸ್ಟು ನನ್ನ ಮಗ ಏನು ಕೇಳ್ತಾನೆ, ಅಮ್ಮ ನನಗೆ ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಖಾರ ಚಪಾತಿ ಬೇಕು, ಬ್ರೆಡ್ ಟೋಸ್ಟ್ ತೊಗೊಂಡೋಗೋದಿಲ್ಲ ಅಂತ ಹೇಳ್ದ. ಹಾಗಾಗಿ ಅವನಿಗೂ ಫಟಾಫಟ್ ಅಂತ ಹೇಳಿಬಿಟ್ಟು ಖಾರ ಚಪಾತಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಬೌಲಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ, ಉಪ್ಪು ಹಾಕ್ಕೊಳ್ತೀನಿ, ಚೂರು ಗರಂ ಮಸಾಲ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದನ್ನು ಚಪಾತಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ಇದು ಖಾರ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಯಾರೆಲ್ಲ ಪಲ್ಯ ತಿನ್ನಲ್ಲ ಅಂಥವರಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರ ಬಾಡಿಗೆ ಸ್ವಲ್ಪ ಖಾರ, ಉಪ್ಪು, ಹುಳಿ ಎಲ್ಲನೂ ಸೇರಿಕೊಳ್ಳುತ್ತೆ. ನೋಡಿ, ಹೀಗೆ ಲೇಯರು ಫೋಲ್ಡ್ ಮಾಡಿಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ತಿನ್ನಲಿಕ್ಕೆ ಅವರಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಸಾಫ್ಟಾಗಿರುತ್ತೆ. ಸುಮ್ಮನೆ ಒಂದೇ ಲೇಯರ್ನಲ್ಲಿ ಹಾಕಿ ಮಾಡಿಬಿಟ್ರೆ ಅವರಿಗೆ ತುಂಬ ಹಾರ್ಡ್ ಅನಿಸುತ್ತೆ ಚಪಾತಿ. ಈ ರೀತಿ ಮಾಡಿದರೆ ಬಾಕ್ಸಲ್ಲಿ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಮಧ್ಯಾಹ್ನ ಅವರು 1 ಗಂಟೆಗೆ ಲಂಚ್ ಮಾಡೋ ಟೈಮಲ್ಲಿ ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ದಪ್ಪನೇ ಚಪಾತಿ ಉಜ್ಕೊಂಬಿಟ್ಟು, ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ, ತುಪ್ಪ ಬೇಕಾದರೆ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು. ನಾನಿಲ್ಲಿ ಅವನಿಗೆ 2 ಚಪಾತಿ ಮಾಡಿಕೊಟ್ಟೆ. ಲಂಚ್ ಬಾಕ್ಸಿಗೆ 2 ಚಪಾತಿ ತೊಗೊಂಡು ಹೋಗ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಪಾತಿ. ಇದನ್ನು ಸೆಂಟ್ರಿಗೆ ಕಟ್ ಮಾಡಿ ಅದನ್ನು ರೋಲ್ ಮಾಡಿಬಿಟ್ಟು ಅವನ ಬಾಕ್ಸಿಗೆ ಹಾಕಿ ಟಿಫನ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ನ್ಯಾಕ್ಸಿಗೆ ಅವನಿಗೆ ತುಪ್ಪದಲ್ಲಿ ರೋಸ್ಟ್ ಮಾಡಿರೋ ಅಂತಹ ಬ್ರೆಡ್ಡನ್ನು ಹಾಕಿ ಅವನಿಗೆ ಲಂಚ್ ಬಾಕ್ಸು ಪ್ರಿಪೇರ್ ಮಾಡಿದೆ. 2 ಮಕ್ಕಳ ತಾಯಿ ಅಂದರೆ ಬೆಳಗ್ಗೆ ಹೊತ್ತು ಎಷ್ಟು ಹರಿಬರಿ ಇರುತ್ತೆ ಅಂತ ಆ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೇ ಅದು ಗೊತ್ತಾಗೋದು. ಯಾಕಂದರೆ ಬೆಳಗ್ಗೆ ಎದ್ದರೆ ಸಾಕು, ಎಷ್ಟು ಕೆಲಸ ಇರುತ್ತೆ. 5:15 ಎದ್ದಾಗಿಂದ ಮಕ್ಕಳು ಹೋಗೋ ತನಕ 8:30 ತನಕ ಫುಲ್ ಬ್ಯುಸಿ ಆಗಿರ್ತೀವಿ. 1 ನಿಮಿಷ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂದರೂ ಕೂಡ ನನಗೆ ಟೈಮ್ ಇರಲ್ಲ. ಪಾಪ ನಮ್ಮ ಮನೆಯವರು ಕೇಳ್ತಿರ್ತಾರೆ, 1 ಕಪ್ ಕಾಫಿ ಮಾಡಿಕೊಡೆ ಅಂತ. ನನಗೆ ಕಾಫಿ ಮಾಡಿಕೊಡ್ಲಿಕ್ಕೂ ಆಗೋದಿಲ್ಲ. ಅವ್ರ ಮಕ್ಕಳು ಹೋಗೋ ತನಕ ನೀವು ನನಗೆ ಕೇಳಲೇಬೇಡ ಕಣ್ರಿ, ನಾನು ಅವ್ರು ಹೋದ್ಮೇಲೆ ಕೊಡೋದು ಅಂತ ಇದೊಂದು ರೂಲ್ಸ್ ಮಾಡಿಬಿಟ್ಟಿದ್ದೀವಿ ನಮ್ಮ ಮನೆಯಲ್ಲಿ. ಮಕ್ಕಳೆಲ್ಲ ಹೋದ್ಮೇಲೆ ನಾವು ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿಯೋದು. ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅವನೇನು ಕೇಳ್ತಾನೆ ತಿನ್ನೋದಕ್ಕೆ ಅದನ್ನು ಕೊಡ್ತೀವಿ. ತುಂಬ ಏನು ಫೋರ್ಸ್ ಮಾಡಲ್ಲ ಬೆಳಗ್ಗೆ ಹೊತ್ತು, ಯಾಕಂದರೆ ಅವರಿಗೆ ಸ್ನ್ಯಾಕ್ಸ್ ಬೇರೆ ಇರುತ್ತೆ. ಅವ್ರು ಏನು ಇಷ್ಟಪಟ್ಟು ತಿಂತಾರೋ ಅದನ್ನು ಹಾಕ್ಕೊಡ್ತೀವಿ. ಅವನಿಗೆ ಶೂ ಎಲ್ಲ ಹಾಕಿಬಿಟ್ಟು ಕಳಿಸ್ದೆ. ಅಷ್ಟೊತ್ತಿಗೆ ಆಟೋ ಬಂತು. ಅವನು ಹೋದ್ಮೇಲೆ ಸ್ವಲ್ಪ ಗಿಡದಲ್ಲಿ ಹೂಗಳು ಬಿಟ್ಟಿತ್ತು, ಪೂಜೆಗೆಲ್ಲ ಬಿಡಿಸಿ ಇಡೋಣ ಅಂತ ಹೇಳಿ
ಬಿಡಿಸ್ಕೊಂಡು ಹೂವನ್ನ ನೆಕ್ಸ್ಟು ಈ ಟೈಮಲ್ಲಿ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ ಮಕ್ಕಳು ಹೋದ್ಮೇಲೆ. ಯಾಕಂದರೆ ಆ ಸ್ಟ್ರೆಸ್ ಇರುತ್ತೆ ಅಲ್ವಾ, ಅದು ಸ್ವಲ್ಪ ರಿಲೀಫ್ ಆಗಬೇಕು. ಇಲ್ಲ ಅಂದರೆ ಇಡೀ ದಿನ ನನಗೆ ಕಿರಿಕಿರಿ ಆಗ್ತಾ ಇರುತ್ತೆ. ನೋಡಿ, ಮಕ್ಕಳು ಹೋದ್ಮೇಲೆ ನಾವು ಕಾಫಿ ಮಾಡಿಕೊಂಡು ಕುಡಿಯೋದು. ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಆರಾಮಾಗಿ ಕೂತ್ಕೊಂಡು ಮಾತಾಡಿ, ಫೋನ್ ನೋಡೋದಿದ್ರೆ ಫೋನು, ಟಿ ವಿ ನೋಡೋದಿದ್ರೆ ಟಿ ವಿ, ಪೇಪರ್ ಓದೋದಿದ್ರೆ ಪೇಪರು. ನೆಕ್ಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಆದಮೇಲೆ ಮತ್ತೆ ಮಧ್ಯಾಹ್ನದ ರುಟೀನ್ ಸ್ಟಾರ್ಟ್ ಆಗುತ್ತೆ. ಹೆಣ್ಮಕ್ಳದ್ದು ಇದೆ ಅಲ್ವಾ ಲೈಫು, ಫುಲ್ಲು ಬ್ಯುಸಿಯಾಗಿರ್ತೀವಿ. ಆಮೇಲೆ ಹೇಳ್ತಾರೆ ಗಂಡು ಮಕ್ಕಳು, ಇಡೀ ದಿನ ಕೂತ್ಕೊಂಡು ಮನೇಲಿ ಏನು ಮಾಡ್ತಿದ್ದೆ ಅಂತ. ಇಂಥ ವೀಡಿಯೋಗಳನ್ನೆಲ್ಲ ನೋಡಿದರೆ ಅವರಿಗೆ ಗೊತ್ತಾಗುತ್ತೆ ನಾವು ಇಡೀ ದಿನ ಮನೇಲಿ ಏನು ಮಾಡ್ತೀವಿ ಅನ್ನೋದು. ನಮ್ಮನೆಯವ್ರಿಗೆ ಬೇರೆ ಪ್ರಾಮಿಸ್ ಮಾಡಿದ್ದೆ ಲಾಸ್ಟ್ ಫ್ರೈಡೇ ಶಾವಿಗೆ ಪಾಯಸ ಮಾಡಿಕೊಡ್ತೀನಿ ಅಂತ, ಆದರೆ ಮಾಡಲಿಕ್ಕಾಗಿರಲಿಲ್ಲ ಅಂತ ಹೇಳಿದ್ದೀನಿ. ಹಾಗಾಗಿ ಈ ಫ್ರೈಡೇನಾದರೂ ಮಾಡಿ ದೇವರಿಗೆ ಎಡೆ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೂ ಕೂಡ ಕೊಡೋಣ ಅಂತ ಹೇಳಿಬಿಟ್ಟು ಸ್ವೀಟ್ ಮಾಡ್ತಾಯಿದ್ದೀನಿ, ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ನೋಡಿ, ಕೆಂಪಗಾಗೋ ಹಾಗೆ ಸಿಂಪಲ್ ರೆಸಿಪಿನೂ ಇದೂ ಕೂಡ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಹಳ ಅಷ್ಟೆಲ್ಲ ಹಾಕಿ ಮಾಡಿದರೆ ಅಷ್ಟು ರುಚಿ ಇರಲ್ಲ. ಎಷ್ಟು ಸಿಂಪಲ್ಲಾಗಿ ಮಾಡ್ತೀವೋ ಅಡುಗೆಗಳು ಅಷ್ಟು ರುಚಿ ಇರುತ್ತೆ. ಜಸ್ಟ್ ತುಪ್ಪದಲ್ಲಿ ಶಾವಿಗೆ ಹುರ್ಕೊಳ್ಳೋದು, ಅದಕ್ಕೆ ಫುಲ್ಲು ಹಾಲು ಹಾಕ್ತೀನಿ ನಾನು. ಸ್ವಲ್ಪನೇ ನೋಡಿ, ಇದು ಕವರ್ ತೊಳೆಯೋ ಅಷ್ಟು ನೀರು ಹಾಕ್ತೀನಿ ಅಷ್ಟೇ. ಫುಲ್ ಹಾಲಿನಲ್ಲೇ ನಾನು ಪಾಯಸ ಮಾಡೋದು. ನೆಕ್ಸ್ಟ್ ಅದಕ್ಕೆ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿ ಅದು ಚೆನ್ನಾಗಿ ಕುದಿದ ಮೇಲೆ ಫ್ರೈ ಮಾಡಿರುವಂತಹ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ಗೋಡಂಬಿ ಇರಲಿಲ್ಲ, ಹಾಗಾಗಿ ಬರೀ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಅದನ್ನು ಪಾಯಸನ ತಗೊಂಡು ದೇವರಿಗೆ ಎಡೆ ಇಟ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಳ್ತೀನಿ. ಹೀಗೇ ದಿನನಿತ್ಯದ ನಮ್ಮ ರುಟೀನ್ಗಳು ನಡೀತಾ ಇರುತ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನೆಕ್ಸ್ಟು ಮಾಡಿರೋಂತಹ ಪಾಯಸನ ಅದನ್ನು ಶೂಟ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಶಾರ್ಟ್ಸ್ ಎಲ್ಲ ಶೂಟ್ ಮಾಡಿಕೊಂಡೆ. ನೋಡಿ, ಮಧ್ಯಾಹ್ನದ ಊಟಕ್ಕೆ ಪಾಯಸ ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ, ಹಾಗೆ ಹೆಸ್ರು ಕಾಳು ಪಲ್ಯ, ಚಪಾತಿ ಮಾಡಿಬಿಟ್ರೆ ನಮ್ಮ ಮನೆಯವರು ಈಗ ಊಟಕ್ಕೆ ಬಂದರೆ ಸಾಕು, ಅವರಿಗೆ ಹಾಕ್ಕೊಟ್ರೆ ಖುಷಿನೋ ಖುಷಿ. ಅಂತೂ ಇಂತೂ ಪಾಯಸ ಮಾಡಿದ್ಲು ನನ್ನ ಹೆಂಡತಿ ಅಂತ ಖುಷಿಪಟ್ಟು ಊಟ ಮಾಡ್ತಾರೆ. ಹಾಗೆ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಮನೇಲಿ ಹೆಣ್ಮಕ್ಳು ಯಾವಾಗಲೂ ಆ್ಯಕ್ಟಿವ್ ಆಗಿರ್ರಿ, ಮತ್ತು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಚ್ಚುಕಟ್ಟಾಗಿರ್ರಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಆವಾಗಲೇ ನಿಮಗೆ ತೋರಿಸ್ದೆ ನೈಟಿ ಒಳಗಡೆ ನಾನು ಹೇಗೆ ಕಾಣ್ತಿದ್ದೆ. ಈಗ ನೋಡಿ, ನೀಟಾಗಿ ರೆಡಿಯಾಗಿದ್ದೀನಿ, ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆಗಲೂ ನೋಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಏನೋ ನಾವು ನೈಟಿ ಹಾಕ್ಕೊಂಡು ಮಲಗಿರ್ತೀವಿ, ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಸ್ನಾನ ಮಾಡಿಬಿಟ್ಟು ಒಳ್ಳೆ ರೀತಿಯಾಗಿ ರೆಡಿ ಆಗಿಬಿಟ್ಟು ಚೆನ್ನಾಗಿದ್ದರೆ ಇಡೀ ದಿನ ನಮಗೂ ಚೆನ್ನಾಗಿರುತ್ತೆ, ನಮ್ಮನ್ನು ನೋಡೋರ್ಗೂ ಚೆನ್ನಾಗಿರುತ್ತೆ. ಏನೋ ತಲೆ ಕೆದ್ರಿಕೊಂಡು ಹಳೆ ನೈಟಿ ಹಾಕ್ಕೊಂಡು ಹೇಗಂದರೆ ಹಾಗೇ ಇದ್ದರೆ ಹೆಣ್ಮಕ್ಳು ಮನೆಯಲ್ಲಿ ನೋಡೋದಕ್ಕೂ ಲಕ್ಷಣ ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ, ದಯವಿಟ್ಟು ತಮ್ಮಲ್ಲಿ ಯಾವ ಬಟ್ಟೆ ಇದೆಯೋ, ಹೊಸದಾಗಲಿ ಹಳೇದಾಗಲಿ, ಅದನ್ನೇ ನೀಟಾಗಿ ಐರನ್ ಮಾಡಿಕೊಂಡು ಸ್ವಚ್ಛವಾಗಿ ಇರೋದನ್ನು ಕಲಿಬೇಕು ಹೆಣ್ಮಕ್ಳು. ಆವಾಗಲೇ ಮನೆಯಲ್ಲಿ ನೋಡೋವ್ರಿಗೂ ಒಂದು ಖುಷಿ ಆಗುತ್ತೆ. ನಾನು ಹೇಳೋ ಮಾತು ನಿಮಗೆ ಸರಿ ಅನಿಸಿದರೆ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ನಾನು ಹೇಳ್ತಾ ಇರೋ ಮಾತು ಸರಿನೋ ಇಲ್ಲೋ ಅನ್ನೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.